ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024 HK ವಿಭಾಗದ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಗ್ಗೆ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. HKಯಲ್ಲಿ ಬಂದುಬಿಟ್ಟು 196 ಹುದ್ದೆಗಳಿವೆ. ಇಲ್ಲಿ KPTCL, ಬೆಸ್ಕಾಮು, ಜೆಸ್ಕಾಮು ಈ ಮೂರು ನಿಗಮಗಳು HK ಒಂದು ವಿಭಾಗದಲ್ಲಿ ಅಪ್ಲೈ ಮಾಡಲು ಕೊಟ್ಟಿರುವಂತಹ ಒಂದು ನಿಗಮಗಳು. ಈ ಮೂರು ನಿಗಮದ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಮೂರು ನಿಗಮದಲ್ಲಿ ಯಾವ್ಯಾವ ನಿಗಮದಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳಿವೆ ಅದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲನೇದಾಗಿ ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ ತೆಗೆದುಕೊಳ್ಳದೇ ಇದ್ದರೆ ಪ್ರತಿಯೊಬ್ಬರು ಸಹ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ. ಕೇವಲ 29ರಿಂದ ಆರಂಭ ಆಗುವಂತಹ ಈ ಮೆಂಬರ್ಶಿಪ್ಪು ತೆಗೆದುಕೊಂಡ್ರೆ ನಿಮ್ಮ ಒಂದು ಕಾಮೆಂಟ್ ಹೈಲೈಟ್ ಆಗುತ್ತೆ. ನಿಮಗೆ ಫಸ್ಟ್ ಪ್ರಿಯಾರಿಟಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಸಹ ನಿಮಗೆ ಇಷ್ಟ ಆದರೆ ಸೂಪರ್ ಥ್ಯಾಂಕ್ಸ್ ಮೂಲಕ ಸಹ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. KPTCL ಪವರ್ ಮ್ಯಾನ್ ಆ್ಯಂಡ್ ಸ್ಟೇಷನ್ ಅಟೆಂಡೆಂಟ್ ನೇಮಕಾತಿ HK 196 ಹುದ್ದೆಗಳ ಒಂದು ಕೆಟಗರಿ ವೈಸು ಎಕ್ಸ್ಪೆಕ್ಟೆಡ್ ಕಟ್ ಆಫು. ಇಲ್ಲಿ ನಾನು ಮೂರು ನಿಗಮದ್ದು ಹಾಕ್ಬಿಟ್ಟಿನಿ. KPTCL ಯಾವ ಒಂದು ಹುದ್ದೆಗೆ ಎಷ್ಟು ವೇಕೆನ್ಸಿ ಇವೆ ಮತ್ತು ಜೆಸ್ಕಾಮು, ಬೆಸ್ಕಾಮು ಇವೆಲ್ಲವುಗಳ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾವು ಇಂದಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಬಂದ್ಬಿಟ್ಟು KPTCLಲ್ಲಿ ಒಟ್ಟಾರೆ ಬಂದ್ಬಿಟ್ಟು 20 ಹುದ್ದೆಗಳಿವೆ ಸ್ನೇಹಿತರೆ. ಇವು ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳು. ಈ 20 ಹುದ್ದೆಗಳು ಕೇವಲ HKಗೆ ಸಂಬಂಧಿರುವಂತಹ ಒಂದು ಹುದ್ದೆಗಳಾಗಿರ್ತವೆ. ಹಾಗಾಗಿ ಈ ಒಂದು KPTCL HK ವಿಭಾಗದ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರುತ್ತೆ ಅಂತ ಹೇಳಿದಾದರೆ UR ಬಂದ್ಬಿಟ್ಟು 95+ ಇರುತ್ತೆ. UR 95+ ಈ ಒಂದು KPTCL ಜೂನಿಯರ್ ಅಟೆಂಡೆಂಟ್ ಹುದ್ದೆಗೆ ಇರುವಂತಹ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫು. ಈ UR ಏನಿದೆ 95, ಈ 95 ಫೀಮೇಲ್. ಯಾರಾದರೂ ಫೀಮೇಲ್ HK KPTCL ಅಪ್ಲೈ ಮಾಡಿದರೆ ನಿಮ್ಮದು 95 ಇತ್ತಂದರೆ ನೀವು ಸಹ 1:5 ರೇಷೋದ ಒಂದು ಲೀಸ್ಟಲ್ಲಿ ಬರುವಂತಹ ಸಾಧ್ಯತೆ ಇರ್ತದೆ. ಫೀಮೇಲು ಓನ್ಲಿ ಜನರಲ್ಲಿ ಮಾತ್ರ ಕನ್ಸಿಡರ್ ಆಗ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು 2A ಆ್ಯಂಡ್ 2B. 2A ಆ್ಯಂಡ್ 2B ಬಂದುಬಿಟ್ಟು 94% ಇರಬೇಕು, 94+. ನೆಕ್ಸ್ಟ್ ಬಂದುಬಿಟ್ಟು 3A ಆ್ಯಂಡ್ 3B. 3A ಆ್ಯಂಡ್ 3B ಇವರು ಸಹ 94+ ಇರಲೇಬೇಕು. ಜೂನಿಯರ್ ಸ್ಟೇಷನ್ ಅಟೆಂಡೆಂಟು 20 ಹುದ್ದೆಗಳ ಒಂದು HK ವಿಭಾಗಕ್ಕೆ ಸಂಬಂಧಿಸಿದಂತಹ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇದು. ನೆಕ್ಸ್ಟ್ ಬಂದುಬಿಟ್ಟು ಕ್ಯಾಟಗರಿ 1. ಕ್ಯಾಟಗರಿ 1 ಏನಾದರೂ ಇದ್ದರೆ ನೀವು ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಿರುತ್ತೆ ಅಂತ ನೋಡೋದಾದರೆ 93+ ಇತ್ತು ಅಂತಂದರೆ ನೀವು 1:5 ರೇಷೋದ ಲೀಸ್ಟಲ್ಲಿ ಬರುವಂತಹ ಸಾಧ್ಯತೆ ಇರ್ತದೆ. ನೆಕ್ಸ್ಟು SC ST ಏನಾದರೂ ಇದ್ದರೆ ನೀವು ಸಹ ಒಂದು 90+ ಇರಲೇಬೇಕು ಸ್ನೇಹಿತರೆ. ಯಾಕಂತಂದರೆ ಇಲ್ಲಿ ಕೇವಲ ಇರುವಂಥದ್ದು 20 ಹುದ್ದೆಗಳು. ಅದರಲ್ಲಿ ಇದು KPTCL, ಅದರಲ್ಲಿ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳು. ಆ ಕಾರಣಕ್ಕಾಗಿ ಪ್ರತಿಯೊಂದು ಕ್ಯಾಟಗರಿಗೂ 90+ ಇರಲೇಬೇಕು. 90+ ಇತ್ತು ಅಂತಂದರೆ ನೀವೇನಾದರೂ HK ವಿಭಾಗದಲ್ಲಿ KPTCL ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ಗೆ ಅರ್ಜಿ ಸಲ್ಲಿಸಿದರೆ ನೀವು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ ನೀವು 1:5 ರೇಷೋದ ಲೀಸ್ಟಲ್ಲಿ ಇರ್ತೀರ. ನೆಕ್ಸ್ಟ್ ಬಂದುಬಿಟ್ಟು ಜೆಸ್ಕಾಮ್ ಬಗ್ಗೆ ಮಾತಾಡ್ತಾ ಹೋಗೋಣ. ಜೆಸ್ಕಾಮಲ್ಲಿ ಬಂದುಬಿಟ್ಟು ಅತಿ ಹೆಚ್ಚು ಒಂದು HK ವಿಭಾಗದಲ್ಲಿ ವೇಕೆನ್ಸಿಗಳಿರುವಂಥದ್ದು ಜೆಸ್ಕಾಮಲ್ಲಿ. ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು 85. ಯಾಕೆ ಜಾಸ್ತಿ ಇವೆ ಅಂತಂತಂದರೆ ಈ ಒಂದು ಜೆಸ್ಕಾಮ್ ಬಂದುಬಿಟ್ಟು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರುವ ಕಾರಣಕ್ಕಾಗಿ ಅತಿ ಹೆಚ್ಚು ವೇಕೆನ್ಸಿಗಳನ್ನ ಇಲ್ಲಿ ಕೊಟ್ಟಿರುವಂಥದ್ದು. ಇದರ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನಾವು ಈಗ ನೋಡ್ತಾ ಹೋಗೋಣ ಕ್ಯಾಟಗರಿ ವೈಸು. ಜೆಸ್ಕಾಮಲ್ಲಿ ಬಂದುಬಿಟ್ಟು 85 ಹುದ್ದೆಗಳಿವೆ. ಇದು ಪವರ್ ಮ್ಯಾನ್ ಹುದ್ದೆಗಳು ಸ್ನೇಹಿತರೆ, ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳಲ್ಲ. ಕೇವಲ ಪವರ್ ಮ್ಯಾನು, ಜೆಸ್ಕಾಮು HK ವಿಭಾಗದ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್. UR ಬಂದುಬಿಟ್ಟು 94+. ಇದು ಪವರ್ ಮ್ಯಾನ್ಗೆ ಇಷ್ಟು 100% ಇರುತ್ತೆ. ನೀವು 1:5 ರೇಷೋದಲ್ಲಿ ಬಂದ ನಂತರ ನೀವು ನೋಡ್ಬೋದು. ನೀವೇನಾದರೂ UR, ಜೆಸ್ಕಾಮು, ಪವರ್ ಮ್ಯಾನ್ಗೆ ಅರ್ಜಿ ಸಲ್ಲಿಸಿದ್ರಿ HK ವಿಭಾಗದಲ್ಲಿ ಅಂತಂದರೆ
ನಿಮ್ಮ ಒಂದು ಕಟ್ ಆಫ್ ಬಂದುಬಿಟ್ಟು 94+ ಇತ್ತು ಅಂತಂದರೆ ನಿಮ್ಮ ಒಂದು SLC ಮಾರ್ಕ್ಸ್ ನೀವು ಸೇಫಲ್ಲಿದ್ದೀರಿ, 1:5 ರೇಷದ ಲೀಸ್ಟಲ್ಲಿ ಬರ್ತೀರಿ ಅಂತ ಅರ್ಥ. ಫೀಮೇಲು ಸಹ ನಿಮ್ಮದು 94 ಇತ್ತು, ಪವರ್ ಮ್ಯಾನ್ ಈ ಒಂದು ಜಸ್ಕಾಮ್ಗೆ ಅಪ್ಲೈ ಮಾಡಿದ್ದೀರಿ HK ವ್ಯಾಪ್ತಿಯಲ್ಲಿ ಅಂತಂದರೆ ನೀವು ಸಹ ಒಂದು ಸೆಲೆಕ್ಟ್ ಆಗುವಂತಹ ಸಾಧ್ಯತೆ ಇದೆ. ನೀವು ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು 2A ಆ್ಯಂಡ್ 2B ಆ್ಯಂಡ್ 3A ಆ್ಯಂಡ್ 3B ಈ ಒಂದು 4 ಒಂದು ಕೆಟಗರಿಗಳ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದುಬಿಟ್ಟು 93+ ಇರಲೇಬೇಕು. 93+ ಇತ್ತು ಅಂತಂದರೆ ನೀವು ಜಸ್ಕಾಮ್ ಪವರ್ ಮ್ಯಾನ್ HK ವಿಭಾಗದ ಒಂದು 85 ಹುದ್ದೆಗಳ ಪವರ್ ಮ್ಯಾನ್ ಹುದ್ದೆಯ 1:5 ರೇಷದ ಲೀಸ್ಟಲ್ಲಿ ಆಯ್ಕೆ ಆಗ್ತೀರಿ. 93+ ಯಾರ್ಯಾರ್ದು ಇದೆ ನೀವೆಲ್ಲರೂ ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಕೆಟಗರಿ 1. ಕೆಟಗರಿ 1 ಬಂದುಬಿಟ್ಟು ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಬಂದುಬಿಟ್ಟು 92+ ಇರಲೇಬೇಕು. 92+ ಇತ್ತು ಅಂತಂದರೆ ಕೆಟಗರಿ 1 ಜಸ್ಕಾಮು ಪವರ್ ಮ್ಯಾನ್ ಹುದ್ದೆ HK ವಿಭಾಗದಲ್ಲಿ ಅರ್ಜಿ ಸಲ್ಲಿಸಿದ್ರಿ ಅಂತಂದರೆ ನೀವು ಸಹ 1:5 ರೇಷದಲ್ಲಿ ಆಯ್ಕೆ ಆಗ್ತೀರಿ, ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು SC ಆ್ಯಂಡ್ ST ಎರಡು ಕೂಡಿ ಹೇಳ್ತೇನೆ. SC ಆ್ಯಂಡ್ ST ನಿಮ್ಮದು 89 to 90% ಇತ್ತು ಅಂತಂದರೆ ನೀವು ಸಹ ಫಿಸಿಕಲ್ಗೆ ಆಯ್ಕೆ ಆಗುವಂತಹ ಸಂಭವ ಇರ್ತದೆ. ನೀವು ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ಬೋದು. ಕೊನೆಗೆ ಬರುವಂಥದ್ದು ಬೆಸ್ಕಾಮು. ಈ ಒಂದು ಬೆಸ್ಕಾಮಲ್ಲಿ HKಗೆ ಸಂಬಂಧಿಸಿದಂತಹ ಒಟ್ಟು ಹುದ್ದೆಗಳು ಬಂದುಬಿಟ್ಟು 22 ಹುದ್ದೆಗಳಿವೆ. ಇವು ಪವರ್ ಮ್ಯಾನ್ಗೆ ಸಂಬಂಧಿಸಿದಂತಹ ಹುದ್ದೆಗಳಾಗಿವೆ ಸ್ನೇಹಿತರೆ. ಈ ಬೆಸ್ಕಾಮಲ್ಲಿ HK ವ್ಯಾಪ್ತಿಯಲ್ಲಿ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳಿಗೆ ಎಷ್ಟು ಕಟ್ ಆಫ್ ಇರುತ್ತೆ ಅಂತ ನೋಡ್ತಾ ಹೋಗೋದಾದರೆ ಬೆಸ್ಕಾಮಲ್ಲಿ HK ವಿಭಾಗದ ವ್ಯಾಪ್ತಿಯಲ್ಲಿ ಒಟ್ಟಾರೆ 22 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದರೆ ನೀವು ಪವರ್ ಮ್ಯಾನ್ ಹುದ್ದೆಗೆ ನಿಮ್ಮ ಒಂದು UR ಕಟ್ ಆಫ್ ಬಂದುಬಿಟ್ಟು 92+ ಇತ್ತು ಅಂತಂದರೆ ನೀವು ಆಯ್ಕೆಯಾಗುವಂತಹ ಸಂಭವ ಇರ್ತದೆ ಸ್ನೇಹಿತರೆ. ಈ ಒಂದು ಬೆಸ್ಕಾಮಲ್ಲಿ ನೀವು HK ವ್ಯಾಪ್ತಿಯಲ್ಲಿ ಅರ್ಜಿ ಸಲ್ಲಿಸಿದರೆ ಫೀಮೇಲ್ ಸಹ 92+ ಇತ್ತಂದರೆ ನೀವು ಸಹ ಆಯ್ಕೆ ಆಗ್ತೀರಿ. ಯಾಕಂತಂದರೆ ಫೀಮೇಲ್ಸು ಓನ್ಲಿ UR ಅಲ್ಲಿ ಮಾತ್ರ ಕನ್ಸಿಡರ್ ಆಗ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು 2A ಆ್ಯಂಡ್ 2B ನಿಮ್ಮ ಒಂದು ಕಟ್ ಆಫ್ ಬಂದುಬಿಟ್ಟು 91+ ಇದ್ದರೆ ನೀವು ಸಹ ಫಿಸಿಕಲ್ಗೆ ಆಯ್ಕೆ ಆಗ್ತೀರಿ. ನೆಕ್ಸ್ಟ್ ಬಂದುಬಿಟ್ಟು 3A ಆ್ಯಂಡ್ 3B ನಿಮ್ಮ ಒಂದು ಕಟ್ ಆಫ್ ಬಂದುಬಿಟ್ಟು 90% ಇತ್ತು ಅಂದರೆ ನೀವು ಸಹ ಆಯ್ಕೆ ಆಗುವಂತಹ ಸಂಭವ ಇರ್ತದೆ ಸ್ನೇಹಿತರೆ. ನೀವು ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಕೆಟಗರಿ 1. ಕೆಟಗರಿ 1 ಬಂದುಬಿಟ್ಟು 90% ಇತ್ತು ಅಂತಂದರೆ 89ಇಂದ 90 ಇರಬೇಕು ಇತ್ತು ಅಂತಂದರೆ ನೀವು ಸಹ ಆಯ್ಕೆ ಆಗ್ತೀರಿ. ನೀವು ಸಹ ಒಂದು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ಬೋದು. ಕೆಟಗರಿ 1 ಪವರ್ ಮ್ಯಾನು ಬೆಸ್ಕಾಮು HK ವ್ಯಾಪ್ತಿಯಲ್ಲಿ ಅರ್ಜಿ ಸಲ್ಲಿಸಿದರೆ. ನೆಕ್ಸ್ಟ್ ಬಂದುಬಿಟ್ಟು SC ಆ್ಯಂಡ್ ST ಇಲ್ಲಿ ಬಂದುಬಿಟ್ಟು ನಿಮ್ಮದು 87+ ಇತ್ತು ಅಂತಂದರೆ ನೀವು ಸಹ ಆಯ್ಕೆ ಆಗುವಂತಹ ಸಾಧ್ಯತೆ ಇರ್ತದೆ ಸ್ನೇಹಿತರೆ. ಹಾಗಾಗಿ ನೀವು ಸಹ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡ್ಬೋದು. ಇದು HK ಸಂಬಂಧಿಸಿದಂತಹ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿದೆ ಸ್ನೇಹಿತರೆ. ನಿಮ್ಮ ಒಂದು HKಗೆ ಸಂಬಂಧಿಸಿದಂತಹ ಒಂದು ಫಿಸಿಕಲ್ ಎಲ್ಲಿ ನಡೆಯುತ್ತೆ ಎಂಬುದನ್ನು ಈ ಒಂದು 3 ನಿಗಮಕ್ಕೆ ಅರ್ಜಿ ಸಲ್ಲಿಸಿದರೆ ನಿಮ್ಮ ಒಂದು ಫಿಸಿಕಲ್ ಎಲ್ಲಿ ಇರುತ್ತೆ ಎಂಬುದನ್ನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂತಂದರೆ ಈ ಒಂದು ವಿಡಿಯೋದ ಕೆಳಗಡೆ ಕಾಮೆಂಟ್ ಮಾಡಿದರೆ ತಪ್ಪದೆ ಆ ಒಂದು ವಿಡಿಯೋವನ್ನು ನಾನು ಮಾಡ್ತೇನೆ. ಇಲ್ಲಿವರೆಗೂ ವಿಡಿಯೋ ವೀಕ್ಷಿಸಿದಂತಹ ಎಲ್ಲರಿಗೂ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಒಂದು ಸೂಪರ್ ಥ್ಯಾಂಕ್ಸ್ ಅಥವಾ ನಮ್ಮ ಒಂದು ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.